ನಮಸ್ಕಾರ. ತಮ್ಮ ಹೆಸರು ಊರು ಪರಿಚಯ ಮಾಡ್ಕೊಳ್ಳಿ. ಮೋಹನ್ ರಾವ್ ನಾಡಿಗೆ ಅಂತ ನನ್ನ ಹೆಸರು. ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕು ಕುಪ್ಪಗಡ್ಡೆ ಗ್ರಾಮ ನಂದು. ಇದು ತೋಟ 4 ಎಕರೆ ಜಾಗ. ಎಷ್ಟು ಗಿಡ ಬರುತ್ತೆ ಸರ್ ಟೋಟಲ್? 2400 ಗಿಡ ಹಾಕಿದ್ದೀನಿ. 2400 ಗಿಡ. ಎಷ್ಟು ವರ್ಷದ ತೋಟ ಸರ್ ಇದು? 2008ನೇ ಇಸ್ವಿ ಪ್ಲಾಂಟಿಂಗ್ ಮಾಡಿದ್ದು. 15ನೇ ವರ್ಷ ಇದು. 15ನೇ ವರ್ಷ. ತೋಟದಲ್ಲಿ ಏನೇನ್ ಸಮಸ್ಯೆ ಇತ್ತು? ನನಗೆ 2020ರ ಮಳೆಗಾಲದ ಜವಳು ಜಾಸ್ತಿ ಆಗಿ, ನೀರಿನ ಅಂತರ್ಸಲೆ ಜಾಸ್ತಿ ಆಗಿ, ಕಾಲುವೆ ಮಾಡಿದ್ದು ಸಾಕಾಗದ್ರೆ ತೊಂದರೆ ಆಗಿ ಹಳದಿ ರೋಗ ಬಂದಿದೆ ಅನ್ನೋ ಅಭಿಪ್ರಾಯಕ್ಕೆ ಬಂದ್ಬಿಟ್ರು ಎಲ್ಲ ಸುತ್ತಮುತ್ತಲ ಜನ. ಜನವರಿಯಲ್ಲಿ ನಿಮ್ಮ ಪ್ರಾಡಕ್ಟ್ ಅನ್ನ ಉಮೇಶ್ 22ರಲ್ಲಿ ನಾವು ಇದನ್ನ ಹಾಕಿದ್ವಿ. ಹಾಕಿದ ನಂತರ ಚೇತರಿಸ್ಕೊಳ್ತು. ನಮ್ಮ ಸ್ವತಃ ನಮ್ಮ ಆಫೀಸ್ಗೆ ಬಂದಿದ್ರಿ, ನಮ್ಮ ಹತ್ರ ಒಂದು ಡಿಸ್ಕಷನ್ ಕೂಡ ಮಾಡಿದ್ರಿ. ಯಾಕೆಂದ್ರೆ ಪ್ರಾಡಕ್ಟ್ ಯಾವ್ದೋ ಒಂದು ಪ್ರಾಡಕ್ಟ್ ಇದೆ ಮಾರ್ಕೆಟ್ ಅಲ್ಲಿ ಅಂದ್ರೆ ಆ ಪ್ರಾಡಕ್ಟ್ ಹಿನ್ನೆಲೆ ತಿಳ್ಕೊಳ್ಳೋದನ್ನು ಕೂಡ ಅಷ್ಟೇ ಮುಖ್ಯ. ಇವಾಗ ರೈತರು ಹೇಳ್ತಾ ಇರ್ತಾರೆ, ಅವ್ರು ತಗೊಂಬಂದ್ ಕೊಟ್ರು, ಇವ್ರು ತಗೊಂಬಂದ್ ಕೊಟ್ರು, ಹಂಗಾಯ್ತು ಹಿಂಗಾಯ್ತು ಅಂತ. ಆದ್ರೆ ನೀವು ಸ್ವತಃ ಬಂದಿದ್ರಿ ನಮ್ಮ ಆಫೀಸ್ಗೆ, ನಮ್ ಜೊತೆ ಒಂದು ಡಿಸ್ಕಷನ್ ಕೂಡ ಮಾಡಿ, ಮತ್ತೆ ತುಂಬಾ ಜನ ರೈತರು ಅಡಿಕೆ ಬೆಳೆಗಾರರ ಜೊತೆ ನೀವು ಮಾತಾಡಿದೀರಾ. ನಮ್ಮ ಗೋಲ್ಡನ್ ಸಾಯಿಲ್ ಬಳಸೋಂತ ಅಡಿಕೆ ಬೆಳೆಗಾರರ ಜೊತೆ ಮಾತಾಡಿದಿರಿ. ಮತ್ತೆ ಅವರ ಒಪಿನಿಯನ್ ಹೇಗಿತ್ತು? ನಿಮ್ಗೆ ಯಾಕೆ ಬಳಸಬೇಕು ಅನ್ನಿಸ್ತು? ಇಲ್ಲ, ಇದು ಮೊದ್ಲಿಂದ ಎಲ್ಲರದು ನೋಡಿದಾಗ ನಿಮ್ದು ಯೂಟ್ಯೂಬ್ ಅಲ್ಲಿ ನೋಡಿದಾಗ ನನಗೆ ಕಾನ್ಫಿಡೆನ್ಸ್ ಬಂತು. ಇದಕ್ಕಿಂತ ಮೊದಲು ಬೇರೆ ಬೇರೆ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ರು, ನನಗೆ ಆ ಮಟ್ಟದ ರಿಸಲ್ಟ್ ಸಿಗದೇ ಇದ್ದದ್ದು ನಿಮ್ಮ ಪ್ರಾಡಕ್ಟ್ ನ ಬೇರೆಯವರೆಲ್ಲ ಯೂಸ್ ಮಾಡಿದ್ ನೋಡ್ಕೊಂಡು ನಾನು ಹಾಕಿದ ಮೇಲೆ ನನಗೆ ಅನುಕೂಲ ಆಗಿದೆ ಈ ವರ್ಷಕ್ಕೆ. ಅಂದ್ರೆ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಕ್ ಮುಂಚೆ ನೀವು ರಾಸಾಯನಿಕಗಳು ಬೇರೆ ಕಂಪನಿ ಉತ್ಪನ್ನಗಳನ್ನ ಬಳಸಿದೀರಾ? ರಾಸಾಯನಿಕಗಳು ನಾನು ಬಳಸಿಲ್ಲ, ಬೇರೆ ಕಂಪನಿ ಪ್ರಾಡಕ್ಟ್ ಬಳಸಿದ್ದೆ. ಅಷ್ಟೊಂದು ನನಗೆ ಅನುಕೂಲ ಅಂತ ಅನಿಸ್ಲಿಲ್ಲ. ಇದರಲ್ಲಿ ಸ್ವಲ್ಪ ನನಗೆ ಅನುಕೂಲ ಆಗುತ್ತೆ, ಮತ್ತೆ ಬೇರೆಯವ್ರಿಗಿಂತ ರೇಟ್ ನಲ್ಲಿ ಕಡಿಮೆ ಆಗ್ತದೆ, ವಾರ್ಷಿಕ ಖರ್ಚು ಕಡಿಮೆ ಆಗ್ತದೆ. ನಾವು ರೈತರು ಅದನ್ನು ನೋಡ್ಕೋಬೇಕಲ್ಲ. ಆ ದೃಷ್ಟಿಯಿಂದ ನಿಮ್ ಪ್ರಾಡಕ್ಟ್ ನಾನು ತಗೊಂಡು ಮಾಡಿದ್ದಕ್ಕೆ ನನಗೆ ಈ ವರ್ಷ ಚೆನ್ನಾಗಿ ಬಂದಿದೆ. ನನಗೆ 2 ಡೋಸ್ ಉಪಯೋಗಿಸಿದೀನಿ. ಈಗ ಅಕ್ಟೋಬರ್ಗೆ ನಾನು ಮತ್ತೊಂದು ಡೋಸಿಗೆ ಕೊಡ್ಬೇಕು ಈಗ ನೆಕ್ಸ್ಟ್. ಎಷ್ಟು ಸ್ಪ್ರೇಗಳು ಮಾಡಿದೀರಾ ಸರ್? ಒಂದು ಸ್ಪ್ರೇ ಮಾಡಿದೀವಿ. ಒಂದು ಸ್ಪ್ರೇ ಮಾಡಿದೀರಾ, ಮತ್ತೆ 2 ಡ್ರಂಚಿಂಗ್ ಮಾಡಿದೀರಾ. ಸರ್, ಇವಾಗ ನಾವು ಜನವರಿಗೆ ಬಂದಾಗ ತೋಟದ ಬಣ್ಣ ನಾವು ನೋಡಿದಾಗ ಫುಲ್ ಹಳದಿ ಇತ್ತು. ನಾವು ಬಿಫೋರ್ ವಿಡಿಯೋ ಕೂಡ ಇರಬೇಕು, ನಾನು ಹಾಕ್ತೀನಿ. ನನಗೆ ಗಂಡ್ಲ ಹೊಸರು ಇಲ್ಲೇ ಹತ್ರಲ್ಲ ಗೊತ್ತಿತ್ತು. ನೀವೇನು ಹೇಳಿದ್ರಲ್ಲ, ನಿಮ್ದೆ ಸೇಮ್ ಪ್ರಾಬ್ಲಮ್ ಅವ್ರಿಗೆ. ಬಸ್ಸದ ಜಾಗ ಅದಕ್ಕೆ 7 ವರ್ಷದ ಗಿಡ ಎಲ್ಲ ಹಾಳು ಮಾಡ್ಕೊಂಡ್ಬಿಟ್ಟಲ್ಲಪ್ಪ ಅಂತ ಅಂದ್ರಂತೆ. ಗಿಡ ಎಲ್ಲ ಹಾಳಾಯ್ತಲ್ಲ, ಏನು ಅದ್ರ ಜೊತೆಗೆ ಅಟ್ಯಾಚ್ ಮಾಡ್ತೀನಿ. ಮತ್ತೆ ಸಮಸ್ಯೆಗಳು ಏನಿತ್ತು ಅಂತಂದ್ರೆ ನಿಮ್ದು ಹರಳೋದ್ರದೇ ಮೇಜರ್ ಸಮಸ್ಯೆ. ನಿಮ್ಮ ಮೇಜರ್ ಪ್ರಾಬ್ಲಮ್ ಹರಳೋದ್ರದ್ದು. ಅದಕ್ಕೋಸ್ಕರನೇ ನೀವು ಒಂದು ಸ್ಪ್ರೇ ಕೊಡೋದಕ್ಕೆ ಹೇಳಿದ್ರೆ, ಆ ಸ್ಪ್ರೇ ಕೊಟ್ಮೇಲೆ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಆಯ್ತು. ಹೌದು, ಒಂದು ಸಾಯಿಲ್ ಟೆಸ್ಟ್ ಮಾಡಿಸಿ. ಸಾಯಿಲ್ ಟೆಸ್ಟ್ ಮಾಡಿದಾಗ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಷ್ಟಿದೆ, ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಎಷ್ಟಿದೆ, ನಮಗೆ ಒಂದು ಐಡಿಯಾ ಬರುತ್ತೆ. ನೆಕ್ಸ್ಟ್ ನಾವು ಅದಕ್ಕೆ ಏನು ಕೊಟ್ರೆ ಏನ್ ಸಮಸ್ಯೆ ಆಗ್ತಾ ಇದೆ ಅದನ್ನ ಕ್ಲಿಯರ್ ಮಾಡ್ಬೋದು ಅಂತ. ಈಗ ನಿಮ್ಮ ವಾಟ್ಸಪ್ ಚಾಟ್ಗಳು ಕೂಡ ಇದೆ ನಮ್ಮಲ್ಲಿ. ಅದು ಯಾವ ಡೇಟ್ ಅಲ್ಲಿ ಏನ್ ಪ್ರಾಬ್ಲಮ್ ಇತ್ತು, ಅದು ಎಷ್ಟು ದಿನ ನಂತರ ನಿಮಗೆ ಕಂಟ್ರೋಲ್ ಬಂದಿದೆ, ಅದನ್ನ ನೀವು ಸಂಪೂರ್ಣ ಮಾಹಿತಿ ನಮಗೆ ಕೊಟ್ಟಿದ್ದೀರಾ. ಅದನ್ನು ಕೂಡ ನಾನು ಇದರಲ್ಲಿ ಅಟ್ಯಾಚ್ ಮಾಡ್ತೀನಿ. ಯಾಕೆಂದ್ರೆ ಎಷ್ಟೋ ಜನ ರೈತರಿಗೆ ನಂಬಿಕೆ ಬರೋದಿಲ್ಲ, ಏನೋ ಹೇಳ್ತಾ ಇದಾರೇನೋ ಅಂತ ಅನುಮಾನ ಪಡಬಾರ್ದು. ಎಲ್ಲಾ ಡಾಕ್ಯುಮೆಂಟ್ ನಿಮಗೂ ಹಾಕಿದೀರಾ? ಹೌದು. ನಾವು 100% ಇಲ್ಲಿ ನಾವು ಕೊಟ್ಬಿಟ್ರೆ ಅವರು ಮತ್ತೆ ರಿಟರ್ನ್ ಪ್ರಶ್ನೆ ಕೇಳೋ ಅವಕಾಶನೇ ಇರೋದಿಲ್ಲ ಅಂತ ಸರ್. ಅಲ್ಲ, ಮೊದಲನೇ ವಿಚಾರ ಅಂದ್ರೆ ನಾವು ಬೆಳೆಗಾರರು ಸಾಯಿಲ್ ಟೆಸ್ಟ್ ಮಾಡಿಸ್ಕೊಂಡ್ರೆ ಒಂದು ಹೆಜ್ಜೆ ಇಟ್ಟರೆ ನಮಗೆ ಬಹಳ ಅನುಕೂಲ. ಅದು ನಮ್ಮಲ್ಲಿ ಏನ್ ಕೊರತೆ ಇದೆ ಮಣ್ಣಿನೊಳಗೆ ಅನ್ನೋದು ನಮಗೆ ಕಂಡ್ಕೊಂಡ್ರೆ ಅದನ್ನ ಫುಲ್ಫಿಲ್ ಮಾಡ್ಕೊಂಡ್ರೆ ಬಾಕಿದೆಲ್ಲ ಸರಿ ಆಗ್ಬೋದು ನನ್ನ ಅಭಿಪ್ರಾಯ. ಹೌದು, ನಾವು ಅದ್ರಲ್ಲಿ ಒಂದ್ ಹೆಜ್ಜೆ ನಾವು ಮುಂದೆ ಬಂದೋ. ಯಾಕೆಂತಂದ್ರೆ ಫಸ್ಟ್ ಡ್ರಂಚಿಂಗ್ ಮಾಡ್ದೋ, ಮತ್ತೆ ಅದು ಇಂಪ್ರೂವ್ಮೆಂಟ್ ನಾವು ಪ್ರತಿ ಹಂತದಲ್ಲೂ ಗಮನಿಸ್ತಾ ಇದ್ದೋ. ಮತ್ತೆ ಅದು ನೀವು ಹೇಳ್ತಾ ಇದ್ರಿ, ಇಷ್ಟು ದಿನಕ್ಕೆ ಇಷ್ಟು ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಇಷ್ಟು ದಿನದಲ್ಲಿ ಇಷ್ಟು ಚೇಂಜ್ ಆಗಿದೆ, ಒಂಬಾಳೆ ಈ ತರ ಹೊಡೆದಿದೆ, ನನ್ನ ತೋಟದ ಬಣ್ಣ ಈ ತರ ಚೇಂಜ್ ಆಗಿದೆ, ಪ್ರತಿಯೊಂದು ಅಪ್ಡೇಟ್ ಮಾಡ್ತಾ ಬಂದಿದ್ದೀರಾ. ಹೌದು. ಮತ್ತೆ ನಂತರ ನಮ್ಗೆ ಏನು ಹರಳೋದ್ರ ಸಮಸ್ಯೆಗೆ ಬರೋಣ. ಯಾಕೆಂದ್ರೆ ಹರಳುದ್ರದೇ ಮೇಜರ್. ರೈತರು ಏನು ಅಂದ್ರೆ ಹರಳೆಲ್ಲ ಉದ್ರೋಯ್ತು ಅಂದ್ರೆ ಗೊನೆ ಕಟ್ಟೋದಿಲ್ಲ. ಏನೋ ಕಾಯಿ ಸೆಟ್ಟಿಂಗ್ ಆಗೋದಕ್ಕೆ ಮೇನ್ ಹರಳು ಕಟ್ಟಬೇಕು. ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದೇ ಮೇನ್ ಇಲ್ಲಿ ಸಮಸ್ಯೆ ಬರೋದು. ಅಲ್ಲಿ ಬಂದಾಗ ನೀವು ಏನೇನ್ ಸ್ಪ್ರೇ ಕೊಟ್ಟಿದ್ರಿ ಸರ್ ಗೋಲ್ಡನ್ ಸಾಯಿಲ್ದ?
ಜಿ ಅಸ್ತ್ರ ಮತ್ತೆ ಜಿ ರಕ್ಷಕ್ ಹೌದು ಎರಡು ಮತ್ತೆ ಗ್ರೀನ್ ಗೋಲ್ಡ್ ಕೊಟ್ಟಿದ್ರಿ ಅದ್ರ ಮೂರನ್ನು ಸ್ಪ್ರೇ ಮಾಡಿದ್ರಿ. ಸರ್ ನೀವು ಅರಳೋದ್ರ ಸಮಸ್ಯೆಗೆ ಬಂದಾಗ ಏನು ಅಂತಂದ್ರೆ ಇದು ಭೂಮಿದು ಒಂದು ಪ್ರಾಬ್ಲಮ್ ಕೂಡ ಇತ್ತು. ಯಾಕೆಂದ್ರೆ ಸಂಪೂರ್ಣ ನಾವು ಬಂದಾಗ ಜನವರಿ ಟೈಮು ಇನ್ನು ಏನು ಕ್ಲಿಯರ್ ಆಗಿರ್ಲಿಲ್ಲ. ಇನ್ನು ಅವಾಗ ಸ್ವಲ್ಪ ಪ್ರಾಬ್ಲಮ್ ಹಿಂದಿನ ಪ್ರಾಬ್ಲಮ್ ಅಷ್ಟಿತ್ತು, ಇನ್ನು ರೂಟ್ ಔಟ್ ಆಗಿರ್ಲಿಲ್ಲ. ಆಮೇಲೆ ನಂತರ ನಾವೇನೋ ಒಂದು ಡ್ರಂಚಿಂಗ್ ಆಗಿತ್ತು, ಆಮೇಲೆ ಒಂದು ಸ್ಪ್ರೇ ಕೊಟ್ಟು, ಆಮೇಲೆ ಸ್ವಲ್ಪ ಫರ್ದರ್ ಡೇಸ್ ಅಲ್ಲಿ ಇಂಪ್ರೂವ್ಮೆಂಟ್ ಯಾವ ತರ ಚೇಂಜಸ್ ಆಯ್ತು ಸರ್? ನಮಗೆ ಅನುಕೂಲ ಅಂದ್ರೆ ಯಾವ ತರದ್ದು ಹಳದಿ ಬಂದದ್ದೆಲ್ಲ ಗ್ರೀನರಿ ಆಗಿ ಎಲ್ಲರೂ ಕೇಳೋರು ಒಂದು 6 ತಿಂಗಳು 1 ವರ್ಷದೊಳಗೆ ಏನ್ ಮ್ಯಾಜಿಕ್ ಮಾಡಿದ್ರಿ ಈಗ ನಿಮ್ ತೋಟಕ್ಕೆ ಅಂತ ಅನ್ನೋಷ್ಟ್ರ ಮಟ್ಟಿಗೆ ಬದಲಾವಣೆ ಆಯ್ತು. ಹೌದು, ಅದು ಎಲ್ಲರೂ ನೋಡಿದ್ದಾರೆ, ಸುತ್ತಮುತ್ತಲು ಎಲ್ಲರೂ ಗೊತ್ತಿದ್ದಾರೆ. ನಮ್ಮ ಕೆಲಸ ಇವರು ನಮ್ಮ ಮೇಸ್ತ್ರಿ, ನಮ್ಮ ಇಲ್ಲಿ ತೋಟ ನೋಡೋ ಹುಡುಗ ಅವನು, ಇವರೇ ಎಲ್ಲರೂ ಇದನ್ನು ನಿಂತು ಮಾಡ್ತಾ ಇರ್ತಾರಲ್ಲ. ಇವ್ರದ್ದು ಹೋದ ವರ್ಷ ಯಾವ ಕಲರ್ ಕಾಣಿಸ್ತಿತ್ತು ಸರ್ ಈ ತೋಟ? ಹೋದ ವರ್ಷ ಹಳದಿ ಬಣ್ಣ ಇತ್ತು. ಹಳದಿ ಬಣ್ಣ ಇತ್ತು. ಈಗ ಅಕ್ಕಪಕ್ಕ ಎಲ್ಲ ಇಲ್ಲಿ ತೋಟ ಕೈ ಕೊಟ್ಟು ನಿಮ್ ಸಾವುಕಾರದಂತ ಹೇಳಿದಾರೆ, ಎಲ್ಲ ಹೇಳಿದ್ದಾರೆ, ನಿಮ್ಗೆ ಹೇಳ್ತಿದ್ರು ಏನೇನ್ ಸಮಸ್ಯೆ ಇತ್ತು ಅವಾಗ? ಅವಾಗಿದೆ ಇದು ಕಾಲುವೆ ಮಾಡಿಸಿ ಅಲ್ಲಿಂದ ನೀವೇನೋ ಪ್ರಾಜೆಕ್ಟ್ ಕೊಟ್ಟಿದ್ದಲ್ಲ ಅದನ್ನೆಲ್ಲ ಮಾಡಿದ್ಮೇಲೆ ಚೇತರಿಸ್ಕೊಂಡೈತಿ. ಸರ್ ಅರಳುದ್ರದು ಹೋದ ವರ್ಷ ಹೆಂಗೆ ಅರಳುದ್ರತಿತ್ತು? ಈ ವರ್ಷ ಕಾಯಿ ಉದುರೋದಲ್ಲ. ಈ ವರ್ಷ ಕಡಿಮೆ ಇತ್ತು. ಹೋದ ವರ್ಷ ಜಾಸ್ತಿ ಇತ್ತು. ಕೊಳೆ ರೋಗನೂ ಬಂದಿತ್ತು ಹೋದ ವರ್ಷ. ಈ ವರ್ಷ ಕೊಳೆ ರೋಗ ಇಲ್ಲ. ಕೊಳೆ ರೋಗ ಇಲ್ಲ. ಹೌದು ಸರ್, ನಾವು ಒಂದು ಅದನ್ನು ಡಿಸ್ಕಸ್ ಮಾಡಿದ್ದು ಇಲ್ಲಿ. ಹೌದು ಸರ್, ಎಲೆ ಚುಕ್ಕೆ ರೋಗ ಇನಿಷಿಯಲ್ ಸ್ಟೇಜ್ನಾಗೆ ನಮ್ಮೂರಲ್ಲಿ ಬಂದಿದ್ದನ್ನ ನೋಡ್ಕೊಂಡು ನನಗೆ ಗಾಬರಿಯಾಗಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದೆ. ಆಮೇಲೆ ಅದನ್ನ ಸ್ಪ್ರೇ ಮಾಡಿದ್ರೆ ನಮಗೆ ಕಾಸ್ಟ್ ಜಾಸ್ತಿ ಆಗ್ತದೆ ಅಂತ ಅನ್ಸಿ ಡ್ರೋನ್ ಅಲ್ಲಿ ಸ್ಪ್ರೇ ಮಾಡ್ಸೋಣ ಅಂತ ಯಾಕೆಂದ್ರೆ ನಮ್ಗೆ ಅಷ್ಟು ಪ್ರಮಾಣದಲ್ಲಿ ನಮ್ಗೆ ಅದು ಬಂದಿದ್ದಿಲ್ಲ. ಇನಿಷಿಯಲ್ ಸ್ಟೇಜ್ ಕೆಳಗಡೆ ಒಂದು ಗರಿ ಎಲ್ಲೋ ಕಾಣ್ತಾ ಇತ್ತು ಅನ್ನೋದಕ್ಕೆ ನಾನು ಡ್ರೋನ್ ಸ್ಪ್ರೇ ಮಾಡಿಸಿದ್ಮೇಲೆ ಅದ್ರ ನಂತರ ಎಲ್ಲೂ ನಮಗೆ ಆ ಥರದ್ದು ಕಂಡಿಲ್ಲ. ಮತ್ತೆ ಖಂಡಿತ ರೈತರಿಗೆ ನಾವು ಯಾರಾದ್ರೂ ರೈತರು ಅನಿಸಿಕೆ ಹಂಚ್ಕೊಂಡಾಗ ಇನ್ನೊಬ್ರು ರೈತರಿಗೆ ಕಾಂಟ್ಯಾಕ್ಟ್ ಕೊಡ್ತೀವಿ. ಕಂಪನಿಯವರು ನಾವು ನಮ್ಮ ಉತ್ಪನ್ನದ ಬಗ್ಗೆ ನಮ್ಗೆ ಎಷ್ಟೇ ಒಂದು ಕಾನ್ಫಿಡೆನ್ಸ್ ಇದ್ರು ರೈತರು ರಿಯಾಲಿಟಿ ಇದ್ದೇ ಇರುತ್ತೆ. ಅವ್ರಿಗಾಗಿರೋ ಅನುಭವ ಎಷ್ಟು ದಿನಕ್ಕಾಯ್ತು ಪ್ರತಿಯೊಂದು ಗಮನಿಸಿರ್ತಾರೆ. ರೈತರ ಜೊತೆ ಡಿಸ್ಕಸ್ ಮಾಡೋದೇ ಒಂದು ಉತ್ತಮ. ಅವ್ರಿಗೂ ಸ್ಟ್ರೆಸ್. ಗೋಲ್ಡನ್ ಸಾಯಿಲ್ ಅಲ್ಲಿ ಸ್ಪೆಷಾಲಿಟಿ ಏನು ಅಂದ್ರೆ ಯಾರಾದ್ರೂ ರೈತರ ಕಾಂಟ್ಯಾಕ್ಟ್ ಮಾಡಿದ್ರೆ ರೈತರಿಗೆ ಟಚ್ ಕೊಡ್ತೀವಿ. ಆ ಬಳಸಿರೋ ರೈತರು ಅವರು ರಿಸಲ್ಟ್ ಒಪಿನಿಯನ್ ಆಗ್ಬೋದು, ಯಾವ ರೀತಿ ಮಾಡಿದ್ರು ಅದನ್ನೆಲ್ಲ ಕೇಳಿಕೊಂಡು ನೀವು ಮಾಡಿ. ಯಾಕಂದ್ರೆ ಕಂಪ್ನಿಯವ್ರನ್ನ ನಂಬೋದಕ್ಕೆ ಆಗ್ತಾ ಇಲ್ಲ ಇವತ್ತು. ಈ ಸುಮಾರು ಕಂಪ್ನಿಗಳಲ್ಲೆಲ್ಲ ಸಮಸ್ಯೆಗಳು ಏನೇನೋ ಆಗಿ ರೈತರಿಗೆಲ್ಲ ಇರ್ಲಿ, ಬೇರೆ ಕಂಪ್ನಿಗಳದ್ದು ಬೇಡ, ನಮ್ಮ ಕಂಪ್ನಿಗಳಲ್ಲಿ ಆ ರೀತಿ ನಾವು ತೋರಿಸ್ಬೇಕು ಅಂತಂದ್ರೆ ನಾವು ಮುಕ್ತವಾಗಿ ರೈತರ ಜೊತೆ ಬಂದು ಸಂವಾದ ಮಾಡ್ಕೊಂಡು ಇದೆಲ್ಲ ಇದನ್ನ ಮಾಡ್ಕೊಂಡು ನೀವು ಮಾಡಿದ್ರೆ ಎಲ್ಲರಿಗೂ ಅವ್ರವ್ರ ಅನುಭವ ಹಂಚ್ಕೊಳ್ಳಿಕ್ಕೂ ನಮ್ಗೆ ಅನುಕೂಲ ಆಗ್ತದೆ. ಇವ್ರು ಯಾರು ಗೊತ್ತಿಲ್ಲ, ಅವ್ರು ಯಾರು ಗೊತ್ತಿಲ್ಲ, ಇನ್ನೊಬ್ರು ಯಾರು ಗೊತ್ತಿಲ್ಲ. ಈಗ ಒಂದ್ ಕಡೆಗೆಲ್ಲ ಬಂದಿದ್ದೀವಿ ಅಂದಾಗ ಇದನ್ನ ಈಗ ಅವರು ಅವರು ಆತ್ಮೀಯರು, ಅವರು ಎಲ್ಲ ಬೇರೆ ಬೇರೆ ಪ್ರಾಡಕ್ಟ್ ಬಳಸಿ ಎಲ್ಲ ಏನು ಬೇಡ ಅಂತ ಸುಮ್ನಿದ್ದಾರೆ. ಮೊನ್ನೆ ಕಂಡಾಗ ಹಿಂಗಿಂಗ್ ಮಾಡಿದೀನಿ ಅಂತೆಲ್ಲ ಹೇಳಿದೆ. ಇಲ್ಲ ಹಂಗಾರೆ ಬರ್ತಾರೆ, ಬಂದ್ರೆ ತಿಳಿಸ್ರಿ ಅಂದ್ರು. ಅದಕ್ಕೆ ಅವ್ರನ್ನ ಇನ್ವೈಟ್ ಮಾಡಿದೆ, ಬನ್ನಿ ನಮ್ಮ ತೋಟಕ್ಕೆ. ಇವತ್ತು ನಮ್ಮ ಹಳೆ ಫಾರ್ಮರ್ಸ್ಗಳು ಕೂಡ ವೀರೇಶ್ ಸರ್ ಮತ್ತೆ ಮಹೇಶ್ವರಪ್ಪ ಸರ್, ಇವರು ನಮ್ಮ ಹಳೆ ಕಸ್ಟಮರು. ಇವರೆಲ್ಲ ಅಡಿಕೆ ಬೆಳೆದಿರೋ. ಸರ್ ನಿಮ್ದೆಲ್ಲ ಕಟಾವ್ ಆಯ್ತು, ಎಷ್ಟು ಬಂತು ಇಳುವರಿ? ಈ 2ನೇ ಕಟಾವ್ ಬರುತ್ತೆ. ಈಗ 1ನೇ ಕಟಾವ್ 1.5 ಎಕರೆ 50 ಕ್ವಿಂಟಲ್ ಬಂದಿತ್ತು. ಎಷ್ಟು 20 ಕ್ವಿಂಟಲ್ ಸರಾಸರಿ ಬರುತ್ತೆ. 120. ನಿಮ್ದು ಸರ್ ಬಾಳೆ ಹಾಳಾಗಿದ್ದಂತ ಬಾಳೆ ಚೆನ್ನಾಗಿದೆ. ಈಗ ನೀವು ಬಳಸಿದಿರಾ ಈಗ? ಓಕೆ, ಪ್ರಾರಂಭ ಮಾಡಿದ್ದಾರೆ ಅವರು. ಈಗ ತೋಟಕ್ಕೆ ಬಳಸಿದಾರೆ, ಒಂದು ತೋಟಕ್ಕೆ ಮೊನ್ನೆ ಸಿಕ್ಕಿದೆ ಪ್ರಾಡಕ್ಟ್. ಸರ್ ಏನೇನು ಸಮಸ್ಯೆ ಕ್ಲಿಯರ್ ಆಯ್ತು? ಇಳುವರಿ ಬಗ್ಗೆ ಅರಳೋದ್ರ ಸಮಸ್ಯೆದು ಒಂದು ಡಿಸ್ಕಸ್ ಮಾಡ್ದೋ. ಮತ್ತೆ ಇವಾಗ ಇನ್ನೊಂದು ಇದು ಸ್ವಲ್ಪ ನಾವು ಬಂದಾಗ ಇದು ನೀರಿನ ಏರಿಯಾ ಜಾಸ್ತಿ, ಸುಳಿ ರೋಗ, ಕೊಳೆ ರೋಗ ಇಂಥದ್ದು ಜಾಸ್ತಿ ಕಾಡುತ್ತೆ ಅಂತ ಮಾತಾಡಿದ್ದು. ಇವಾಗ ಅದ್ರ ಬಗ್ಗೆ ಏನು, ಈ ವರ್ಷ ಮಳೆ ಕಡಿಮೆನೆ ಆದ್ರೂ ಕೂಡ ಕೆಲವೊಂದು ತೋಟದಲ್ಲಿ ಬದಲಾವಣೆಗಳಾಗಿರ್ಲೇಬೇಕಲ್ವಾ? ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಆಗಿದೆ, ನಮಗೆ ಅದ್ರದ್ದು ಅನುಭವನೂ ಬಂದಿದೆ. ಅವತ್ತಿನ ಸಮಸ್ಯೆ ಇವತ್ತಿಲ್ಲ, ನಮಗೆ ಇಲ್ಲ. ಹೌದು, ಸುಧಾರಿಸಿದೆ. ನನಗಿಂತ ಹೆಚ್ಚು ನಮ್ಮ ಸುತ್ತಮುತ್ತಲು ಇರೋ ಜನಗಳ ಬಂದು ನೋಡಿ ಸುಧಾರಿಸಿದೆ. ಸರ್ ಇಳುವರಿ ಇಂಪಾರ್ಟೆಂಟಾ, ಗಿಡ ಆರೋಗ್ಯವಾಗಿ ಇರೋದು ಇಂಪಾರ್ಟೆಂಟಾ? ಈಗ ನಮಗೆ ಇಳುವರಿ ಆಟೋಮೆಟಿಕ್ ಫಸ್ಟ್ ಗಿಡ ನಾವು ಇದನ್ನ ಮೊದಲು ಸಂರಕ್ಷಣೆ ಮಾಡಬೇಕು. ಈಗ ಗಿಡ ಆರೋಗ್ಯ ಆಯ್ತು ನಿಮ್ದು ಫಸ್ಟ್. ಹೌದು, ಶೀತ ಜಾಸ್ತಿ ಇತ್ತು, ಸಮಸ್ಯೆ ಇತ್ತು, ಅದೆಲ್ಲ ಸರಿ ಮಾಡಿ ಅದನ್ನ
ಸುಸ್ಥಿತಿ ತಂದ್ಕೊಂಡು ಫಸ್ಟ್ ಗಿಡನ ಇಲ್ಲಿ ಚೆನ್ನಾಗಿ ಮಾಡಿದ್ವಿ. ಫಸ್ಟ್ ನಾವು ನೀವು ಡಿಸ್ಕಷನ್ ಮಾಡ್ತಾ ಇದ್ದಿದ್ದು ಅದನ್ನೇ. ಹೌದು. ಫಸ್ಟ್ ಗಿಡ ಚೆನ್ನಾಗಿ ಮಾಡಿ ರೋಗಗಳನ್ನ ಹತೋಟಿಗೆ ತಗೊಂಡ್ಬಂದ್ರೆ ನೆಕ್ಸ್ಟ್ ಗರ್ಭ ಚೆನ್ನಾಗಿ ಇಳುವರಿ ಚೆನ್ನಾಗಿ ಬರುತ್ತೆ ಅನ್ನೋದು ನಾವು ಬಹಳ ಡಿಸ್ಕಸ್ ಮಾಡಿದೀವಿ. ಏನು ಅಂತ ಅಂದ್ರೆ ಈ ವರ್ಷದ ಇಳುವರಿ ನನಗೆ ಚಿಂತೆ ಇಲ್ಲ ಅಂತ ನೀವು ಒಂದು ಮಾತು ಹೇಳಿದ್ರಿ. ಈ ವರ್ಷ ಇಳುವರಿ ನನಗೆ ನಾನು ಲೆಕ್ಕ ತಗೊಳಲ್ಲ, ಯಾಕೆಂದ್ರೆ ನನ್ಗೆ ಏನಿದೆ ಇದು ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು, ಅದಕ್ಕೆ ನಾವ್ ಏನ್ ಮಾಡ್ಬೇಕು ಅದನ್ನ ಮಾಡೋಣ ಅಂತಾನೆ ಹೇಳಿದ್ದು ನೀವು. ಆದ್ರೆ ಈ ವರ್ಷ ಅದು ಪ್ರಾಬ್ಲಮ್ ಸಾಲ್ವ್ ಆಗೋದ್ರ ಜೊತೆಗೆ ಇಳುವರಿ ಕೂಡ ಜಾಸ್ತಿ ಆಗಿದೆ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಅದ್ರಿಗೆ ಹೇಳ್ಕೊಳ್ಳೋದಕ್ಕೆ ನಂಗೆ ಯಾವ ತರ ಹೇಳ್ಕೋಬೇಕು ಅಂತ ನನಗೆ ಅನಿಸ್ತಾ ಇಲ್ಲ. ಅದು ಬಂದ ಮೇಲೆ ಹೇಳ್ಬೇಕು. ನಾನು ಬಂದ್ಮೇಲೆ ಈಗ ಏನಾರು ಹೇಳಿದ್ರೆ ಅತಿಶಯೋಕ್ತಿ ಅಂತ ಆಗ್ತದೆ. ಖಂಡಿತ ಅಲ್ಲ, ಈಗ ಗಿಡಗಳು ಗರ್ಭ ಎಲ್ಲ ಅಡಿಕೆ ಎಲ್ಲ ನೋಡಿದ್ರೆ ಏನ್ ಅನ್ನಿಸ್ತಾ ಇದೆ ಸರ್ ನಿಮ್ಗೆ? ನಿಮ್ಮ ಒಪಿನಿಯನ್? ಇನ್ನು ಮೇಲೆ ಚೆನ್ನಾಗೂ ಆಗ್ತದೆ, ಇನ್ನು ಬರುತ್ತೆ ವೆಯ್ಟ್. ಇದು ಬರೋ ಹೊಂಬಾಳೆಗಳನ್ನ ಈಗ ಗೊತ್ತಾಗಲ್ಲ ನಮ್ಗೆ, ಆದಷ್ಟು ಕಾಣ್ತಾ ಇದೆ. ಇದೆಲ್ಲ ಬಂದ ಮೇಲೆ ಅದಕ್ಕಿನ್ನೂ ಟೈಮ್ ಇದೆ ನಮ್ಗೆ. ನಾವು ನವೆಂಬರ್ ಡಿಸೆಂಬರ್ ಅಲ್ಲಿ ಕೊಟ್ಟೆ ಹೊಡಿತಾವಲ್ಲ, ಅಲ್ಲಿ ತನಕ ಬರೋ ಹೊಂಬಾಳೆ ಚೆನ್ನಾಗಿ ಬರುತ್ತೆ. ಈಗ ಬಂದಿರೋ ಅಡಿಕೆ ಸರ್, ಬಂದಿರೋ ಅಡಿಕೆ ನನ್ನ ಲೆಕ್ಕಾಚಾರ ಹೋದ ವರ್ಷ ಬರೀ ನನಗೆ 90 ಕ್ವಿಂಟಲ್ ಬಂದಿತ್ತು ಈ ಅಡಿಕೆಲಿ. ಇದೇ ಗಿಡಗಳಲ್ಲಿ ಸಮಸ್ಯೆ ಆಗಿ ಇದೇ ತೋಟದಲ್ಲಿ ನನಗೆ 4 ಎಕರೆಯಿಂದ 90 ಕ್ವಿಂಟಲ್ ಬಂದಿತ್ತು. ಈ ವರ್ಷ 360 ಕ್ವಿಂಟಲ್ ಆಗ್ಲೇಬೇಕು ಅಂತ ನಾನು ನಿರೀಕ್ಷೆ ಇಟ್ಕೊಂಡಿದ್ದೆ. ಅಂದ್ರೆ ಅದ್ರ 4 ಟೈಮ್ಸ್ 94 ಆಗ್ತಾ ಇದೆಯಾ ಸರ್? 360 ಕ್ವಿಂಟಲ್ 100% ಆಗುತ್ತೆ. 400 ಕ್ವಿಂಟಲ್ ಬೇರೆಯವರೆಲ್ಲ 400 ತನಕ ಅಂದಾಜು ಮಾಡಿದ್ದಾರೆ. ನಾನು ಅಷ್ಟು ಇಟ್ಕೊಂಡಿಲ್ಲ. 350ರಿಂದ 60 ಬಂದ್ರೆ ಸಾಕು ಅಂತ ನನಗೆ ಅನಿಸಿದೆ ಸರ್. ಸಂಪೂರ್ಣ ಕಟಾವ್ ಆದ್ಮೇಲೆ ಎಷ್ಟು ಕ್ವಿಂಟಲ್ ಬಂತು? ನೀವು ಪ್ರತಿಯೊಂದು ಒಂದು ಅಡಿಕೆಕಾಯಿ ಎಷ್ಟು ತೂಕ ಬಂದಿದೆ, ಒಂದು ಗೊನೆಯಲ್ಲಿ ಎಷ್ಟು ಕಾಯಿ ಬಂದಿದೆ, ಪ್ಲಸ್ ಈಗ ಸಂಪೂರ್ಣವಾಗಿ ಇಷ್ಟು ಗಿಡದಲ್ಲಿ ಎಷ್ಟು ಇಳುವರಿ ಬಂದಿದೆ? ಸರ್, ಈಗ ಜನ ನಂಬ್ತಾರ ಸಡನ್ ಆಗಿ. ಇವಾಗ ಹೋದ ವರ್ಷ ನಿಮ್ಮ ಬೆಳೆ ಮಣ್ಣು ಇಲ್ಲೆಲ್ಲ ಶೀತ ಜಾಸ್ತಿ ಆಗಿ ಗಿಡ ತೊಂದರೆ ಗಿಡ ಆಗಿತ್ತು. 90 ಕ್ವಿಂಟಲ್ ತಗೊಂಡಿದ್ರಿ ಹೋದ ವರ್ಷ. ಈಗ 360 ದಾಟುತ್ತೆ, ಬೇರೆಯವರು 400 ಕ್ವಿಂಟಲ್ ವರೆಗೂ ಬರುತ್ತೆ ಅಂತ ಹೇಳ್ತಾ ಇದಾರೆ. ಅಂದ್ರೆ ಈಗ ಸಡನ್ ಆಗಿ ನಮ್ಮ ವಿಡಿಯೋ ಅಪ್ಲೋಡ್ ಮಾಡ್ತೀವಿ, ಜನ ನಂಬ್ತಾರ, ಏನ್ ಅನ್ನಿಸ್ಬೋದು ಅದು ಸಿಚುವೇಶನ್? ಯಾಕಂದ್ರೆ ಅದನ್ನ ಯಾರೋ ಏನೋ ಮಾಡಿದ್ ಹೇಳಿದ್ದಲ್ಲ, ನಾನೇ ಮಾಡ್ದು ನನ್ನ ನೋಡಿದ್ರೆ ನಾನೇ ಸ್ವತಃ ಹೇಳ್ತಾ ಇದ್ದೀನಿ. ಸುತ್ತಮುತ್ತಲ ಜನಗಳು ನೋಡಿದವರು ಹೇಳ್ತಿದ್ದಾರೆ. ಹೌದು, ನಾನು ಜನಗಳು ಎಷ್ಟೋ ಬರುತ್ತೆ ಅಂದ್ರೆ ನಾನು ಅದನ್ನ ಒಪ್ಪಿಲ್ಲ. ನನಗಂತೂ ಇಷ್ಟು ಬರುತ್ತೆ ಸಾಕು, ಈಗ ಬರುತ್ತೆ ಅಂತ ಖಂಡಿತ ಅದ ನನಗೆ. ಖಂಡಿತ ಇದೆ. ಅವರು ಈಗ ಒಪ್ಪದೇ ಇರೋರ್ನ ಒಪ್ಸೋ ಅಂತ ಆಗಲ್ಲ. ಯಾಕೆಂದ್ರೆ ಈಗ ಹೋದ ವರ್ಷ ಎಷ್ಟು ಬಂದಿದೆ ಅಂತ ನೋಡಿದವರಿಗೆ ಈ ವರ್ಷ ಎಷ್ಟು ಬಂದಿದೆ ಅಂತ ನೋಡ್ತಾರಲ್ಲ, ಅವರಿಗೆ ಗ್ಯಾರಂಟಿ ಆಗ್ತದೆ. ಓಹೋ, ಇದನ್ನ ಉಪಯೋಗಿಸಿದ್ದಕ್ಕೆ ಇವ್ರಿಗೆ ಇಷ್ಟು 4 ಟೈಮ್ಸ್ ಇಳುವರಿ ಜಾಸ್ತಿ ಆಯ್ತು ಅನ್ನೋದು ಅವ್ರಿಗೆ. ಈಗ ತೋಟ ನಿರ್ವಹಣೆ ಮಾಡ್ತಾ ಇರೋರು ಇವರಿಬ್ರು, ಇವ್ರನ್ನ ಕೇಳಿದ್ರೆ ಇವ್ರಿಗೆ ಗೊತ್ತಿರುತ್ತೆ ಹೋದ ವರ್ಷ ಎಷ್ಟು ಇಳುವರಿ ಬಂತು, ಈಗ ಏನಾಗ್ಬೋದು ಹೇಳಿ ಒಂದೇ ಮತ್ತೆ. 90 ಕ್ವಿಂಟಲ್ ಐತ್ರಿ ಈ ತೋಟದಿಂದ. ಈ ವರ್ಷ ಸಾವುಕಾರಿ ಹೇಳಿದಂಗೆ 300 ಮೇಲೆ ದಾಟ್ತದೆ. ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಬಳಸಿದ ರೈತರ ಅನಿಸಿಕೆಗಳನ್ನು ತಿಳಿದ ನಂತರ ಮೋಹನ್ ರಾವ್ ಸರ್ ಅವರು ನಮ್ಮನ್ನು ಭೇಟಿ ಮಾಡಿದರು. ತಮ್ಮ ತೋಟದಲ್ಲಿದ್ದಂತಹ ಸಮಸ್ಯೆಗಳು ಮತ್ತು ಯಾವ ರೀತಿ ಪರಿಹಾರ ಮಾಡಿಕೊಳ್ಳಬೇಕು ಎಂದು ನಮ್ಮ ಜೊತೆಗೆ ಚರ್ಚೆ ನಡೆಸಿ ನಂತರ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನು ಬಳಸಲು ಪ್ರಾರಂಭಿಸಿದರು. ಗೋಲ್ಡನ್ ಸಾಯಿಲ್ ಗೊಬ್ಬರವನ್ನು ಪ್ರಾರಂಭಿಸುವಾಗ ಈ ತೋಟದಲ್ಲಿದ್ದಂತಹ ಪ್ರಮುಖ ಸಮಸ್ಯೆಗಳು ಇಡೀ ತೋಟವೇ ಹಳದಿ ಬಣ್ಣಕ್ಕೆ ತಿರುಗಿತ್ತು. ಜೊತೆಗೆ ಕೊಳೆ ರೋಗ, ಹಿಡುಮುಂಡಿಗೆ ರೋಗ, ಹರಳು ಉದುರುವ ಸಮಸ್ಯೆ ಹೆಚ್ಚಾಗಿದ್ದು, ಈ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕಾಗಿ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ತಮ್ಮ ತೋಟಕ್ಕೆ ಬಳಸಲು ಪ್ರಾರಂಭಿಸಿದರು. ಹಿಂದೆ ತೋಟ ಯಾವ ರೀತಿ ಇತ್ತು, ಈಗ ಆಗಿರೋ ಬದಲಾವಣೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ನೋಡಬಹುದಾಗಿದೆ. ನಾನು ಮೋಹನ್ ರಾವ್ ನಡಿಗೇರ್, ಕುಪ್ಪುಗಡ್ಡೆ, ಸೊರಬ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಇವತ್ತು ನಂದು 4 ಎಕರೆ ಅಡಿಕೆ ತೋಟದ ಅಡಿಕೆ ಕೊಯ್ಲು ಮಾಡಿಸ್ತಾ ಇದ್ದೀನಿ. ಸರಾಸರಿ 10 ಗೊನೆ ತೂಕ ಮಾಡಿದ್ದೆ. 6 kgಯಿಂದ 12 kg ತನಕ ಸರಾಸರಿ ಬಂದಿದ್ದಾವೆ. ಆ 12 kg 6ರಿಂದ 12 kg ಒಳಗೆ ಆ್ಯಾವ್ರೇಜ್ ತೊಗೊಂಡ್ರೆ ಒಂದು ಗೊನೆ 7.5 kg ಸರಾಸರಿ ಅಂತ ಬಂದಿದೆ. ಈಗೆಲ್ಲ ಅಡಿಕೆ ಕೊಯ್ಲು ಮಾಡಿ ತೆಗೆಸ್ತಾ ಇದ್ದೇನೆಲ್ಲ. ಇದೆಲ್ಲ ಬಡ್ದದ ಅಡಿಕೆ ಬಡಿತಾ ಇದ್ದಾರೆ. ನಿಮ್ಮ ಹೆಸರೇನಪ್ಪ? ಮಲ್ಲಿಕ್ ಅಂತನ. ಏನು ಅನ್ನಿಸ್ತದೆ ಅಡಿಕೆ ಬಡಿತಾ ಇರಲ್ಲ? ಚೆನ್ನಾಗಿದೆ. ಅಡಿಕೆ ಬಡಿತಾ ಇರೋದಕ್ಕೆ ತೊಂದರೆ ಆಗ್ತದನೋ ಹೆಂಗೆ? ಹಾಂ, ತೊಟ್ಟು ಬಿಗಿಯದೆ. ಹಾಂ, ಬೇರೆ ತೋಟದಲ್ಲೆಲ್ಲ ನೀವು ಬಡ್ದಾಗ ಇದೆ ಹಿಂಗೆ ಇತ್ತಾ? ಉದುರ್ತಿತ್ತು. ನಮ್ಮ ತೋಟದ ಬೇಗ ಉದುರ್ತಾ ಇಲ್ಲ. ಹಾಂ, ಬೇಗ ಉದುರ್ತಾ ಇಲ್ಲ ಅಂದರೆ ಅದರ ಅರ್ಥ
ನಾವು ಗೋಲ್ಡನ್ ಸಾಯಿಲ್ ಔಷಧಿ ಬಳಸಿದ್ರ ಪರಿಣಾಮ ಇರ್ಬೋದು ಅಂತ ನನ್ನ ಅನಿಸಿಕೆ. ಬಲ್ತಿದೆ. ಅದು ಅದ್ರಾಗ ಹಾಕು. ಬರ್ತ ವೀರೇಶ್ ಅಂತ. ನೀವು ಎಲ್ಲಿಯವರು? ಕೋಡಿಹಳ್ಳಿ ಆನೊಟ್ಟಿ ಹತ್ರನ? ಈಗ ಒಂದು ಮರದಾಗ ಎಷ್ಟು ಗೊನೆಗಳನ್ನ ಕೊಯ್ತಾ ಇದ್ರಿ ಈಗ? ಹಾಂ. ಇನ್ನೆಷ್ಟು ಉಳಿತಾ ಇದ್ದಾವೆ? 2 ಉಳಿತವೆ. ನಿಮಗೆ ಈ ಹಿಂದೆ ನಮ್ಮ ತೋಟ ಎಲ್ಲ ಬಂದು ಕಾಂಟ್ರಾಕ್ಟ್ ತೊಗೊಂಡು ಅಡಿಕೆ ಕೊಯ್ದಿದ್ರಿ, ಈಗ ಏನು ಅನ್ನಿಸ್ತದೆ ನಿಮಗೆ ನಮ್ಮ ತೋಟದ ಅಡಿಕೆ ನೋಡ್ಲಾಗಿ? ಚೆನ್ನಾಗದೆ ಅಂದರೆ? ಹಾಂ, ನಿಮ್ಗೆ ಆ ಅನುಭವ ಆಗಿದೆ? ಹಾಂ. ಹಾಂ, ನಮಗೆ ಹೋದ ವರ್ಷ ಬರೀ 90 ಕ್ವಿಂಟಲ್ ಅಡಿಕೆ ಆಗಿತ್ತು ಇದಕ್ಕೆ. ಹಾಂ, 4 ಎಕರೆಗೆ 90 ಕ್ವಿಂಟಲ್ ಆಗಿತ್ತು. ಹಾಂ, ಅಲ್ಲ ಭಾಳ ತೊಂದರೆ ಆಗಿ ಜವಳಾಗಿ ಭಾಳ ಹಾಳಾಗಿತ್ತು. ಕೊಳೆಯಲ್ಲಿ ಹೋಗಿಲ್ಲ ಬಿಟ್ಟರೆ ಇನ್ನೇನಿಲ್ಲ. ಹಾಂ, ಎಷ್ಟು ಆಗ್ಬೋದು ಅಂತ ನಿಮ್ಮನ್ನ ಅನಿಸಿಕೆ, ನಿಮ್ಮ ಅನುಭವದ ಪ್ರಕಾರ ನಮ್ಮ ತೋಟದ ಈ ವರ್ಷ? ವೀರೇಶ್, 400 ಅಂತೂ ಆಗ್ತದೆ ನಿಮ್ಮ ಅನಿಸಿಕೆ? ಹಾಗೆ ಆಗ್ತದಂತ. ಹಾಂ, ಮತ್ತು 4 ಎಕರೆ 400 ಕ್ವಿಂಟಲ್ ಅಡಿಕೆ ಆಯ್ತು ಅಂದರೆ ಒಳ್ಳೆ ಇಳುವರಿ ಬಂದಂಗೆ ಆಯ್ತು ಅಂತಲ್ಲ ಲೆಕ್ಕನ? ಹಾಂ, ನಮ್ಮ ಗೋಲ್ಡನ್ ಸಾಯಿಲ್ ಅಂತ ಹೇಳಿ ಒಂದು ಬಯೋಮೆನ್ಯೂರನ್ನ ಉಪಯೋಗಿಸಿದ್ವಿ ಇದಕ್ಕೆ 3 ಸಾರಿ. ಹಾಂ ಹಾಂ, ಒಳಗಿತ್ತಲ್ಲ. ಹಾಂ. ಹಾಂ, ಮಹೇಂದ್ರ ವಕೀಲ್ರು ಗೊತ್ತು. ಹಾಂ. ಹಾಂ. ಕೆಲಸ ಮಾಡಿದ್ರಲ್ಲ ಅವ್ರದ್ದು ಇವು ಹೆಣ್ಮಕ್ಳಿಗೆ 3 ಗೋಣಿ ಹಾಕಿದ್ರೆ 50 kg ಒಳಗೇನು ಆಗಲ್ಲ. ತಿಂದ್ಮೇಲೆ ಸುಧಾರಿಸ್ಕೊಳ್ಳಕ್ಕೆ ಈಗ ಮತ್ತೆ 2 ವರ್ಷ ಬೇಕಾಯ್ತು. ಈಗ ಈ ಮೊದಲನೇ ವರ್ಷ ಈಗ ಸುಧಾರಿಸ್ಕೊಂಡು ಆದ್ಮೇಲೆ ಬರ್ತಿರೋ ಫಸಲ್ ಇದು. ಬರೋ ವರ್ಷಕ್ಕೆ ಚೆನ್ನಾಗಿ ಆಗ್ಬೇಕು ನನ್ನ ಅಪೇಕ್ಷೆ.